ನಿಖಿಲ್ ಕುಮಾರಸ್ವಾಮಿ ಅವರು ನನ್ನ ಜೊತೆಗಿದ್ದಾರೆ. ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತೇನು ಸಮನ್ವಯ ಸಭೆ ನಡೆದಿದೆ. ಸೊ ಇದು ಒಂದು ಮೆಸೇಜ್ ಕೊಡುತ್ತೆ ಕಾರ್ಯಕರ್ತರಿಗೆ. ಸೊ ಏನು ಹೇಳ್ತೀರಾ? ಯಾಕಂದರೆ ಸಾಕಷ್ಟು ಅಸಮಾಧಾನ ಇತ್ತು, ಗೊಂದಲ ಕೂಡ ಇತ್ತು, ಕೆಲವು ಕಡೆ ಬಂಡಾಯ ಕೂಡ ಇದೆ. ಸೊ ಇದು ಏನು ಮೆಸೇಜ್ ಕೊಡುತ್ತೆ? ಮುಂದಿನ ಲೋಕಸಭಾ ಚುನಾವಣೆಯ ದೃಷ್ಟಿಕೋನದಿಂದ ಸಾಕಷ್ಟು ನಿರೀಕ್ಷೆಗಳು ರಾಜ್ಯ ಮಟ್ಟದಲ್ಲಿ ಜನತಾದಳ ಪಕ್ಷ ಹಾಗೂ BJP ಪಕ್ಷ ಇವತ್ತೇನು ಇಬ್ಬರೂ ಕೂಡ ಒಂದು ಎನ್ ಡಿ ಎ ಮೈತ್ರಿಕೂಟಕ್ಕೆ ಭಾಗವಾಗಿ ನಮ್ಮ ಬೆಂಬಲವನ್ನು ನಮ್ಮ ಪಕ್ಷ ಏನು ಸೂಚನೆ ಮಾಡ್ತಾ ಇದ್ದೆ. ಅದರ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ನಮ್ಮ ರಾಜ್ಯ ಮಟ್ಟದ ನಾಯಕರುಗಳು, ನಮ್ಮ ಪಕ್ಷದ ವರಿಷ್ಠರು ದೇವೇಗೌಡರು ಸಾಹೇಬರು, ಯಡಿಯೂರಪ್ಪಜಿಯವರು, ಕುಮಾರಣ್ಣ ಅವರು, ವಿಜೇಂದ್ರರವರು, GT ದೇವೇಗೌಡರು, ಗೋವಿಂದ ಕಾರಜೋಳ ಅವರು, ಅನೇಕ ಹಿರಿಯ ನಾಯಕರುಗಳು ಭಾಳ ಸ್ಪಷ್ಟವಾದಂಥ ಒಂದು ನಿಲುವನ್ನು, ಒಂದು ಸಂದೇಶವನ್ನು ಇವತ್ತು ಸಾರಿರ್ತಕ್ಕಂಥದ್ದು ಎರಡು ಪಕ್ಷದ ಕಾರ್ಯಕರ್ತರಿಗೆ. ವಿಶೇಷವಾಗಿ ಕಳೆದ ಒಂದು 15 ದಿನದಿಂದನೂ ನಿರಂತರವಾಗಿ ಈಗಾಗಲೇ ಸಭೆಗಳನ್ನ ಪ್ರತಿ ತಾಲೂಕು ಮಟ್ಟದಲ್ಲಿ ಒಂದು ಜಾಯಿಂಟ್ ವರ್ಕರ್ಸ್ ಮೀಟಿಂಗ್ನ ಏನು ಸತತವಾಗಿ ಮಾಡ್ತಾ ಇದ್ದೇವೆ. ನಮಗೆ ಸಂಪೂರ್ಣ ವಿಶ್ವಾಸ ಇದೆ BJP ಮತ್ತು JDSನ ಈ ಒಂದು ಅಲಯನ್ಸು ಭಾಳ ನ್ಯಾಚುರಲ್ ಅಲಯನ್ಸ್ ಅಂತಕ್ಕಂಥದ್ದು ಬಹುತೇಕ ನಮ್ಮ ಪಕ್ಷದ ಕಾರ್ಯಕರ್ತರಲ್ಲಿ ಇರ್ತಕ್ಕಂಥ ಭಾವನೆ. ಎರಡೂ ಪಕ್ಷದ ಕಾರ್ಯಕರ್ತರು ಒಗ್ಗಟ್ಟಿಂದ, ಒಮ್ಮನಸ್ಸಿನಿಂದ ಮತ್ತೊಮ್ಮೆ ಈ ದೇಶದಲ್ಲಿ 3ನೇ ಬಾರಿ ಗೌರವಾನ್ವಿತ ನರೇಂದ್ರ ಮೋದಿಜಿ ಅವ್ರನ್ನ ಪ್ರಧಾನಮಂತ್ರಿಗಳಾಗಿ ಮಾಡಲಿಕ್ಕೆ, ಈ ದೇಶದ ಒಂದು ಸುಭದ್ರತೆಗೆ, ಈ ದೇಶದ ಒಂದು ರಕ್ಷಣೆಗೆ, ದೇಶದ ಅಭಿವೃದ್ಧಿಗೋಸ್ಕರ ನಾವೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇವೆ. ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ 28 ಲೋಕಸಭಾ ಕ್ಷೇತ್ರದಲ್ಲೂ 28ಕ್ಕೆ 28 ಕೂಡ ಈ ಎರಡೂ ಪಕ್ಷಗಳು ಗೆಲುವು ಸಾಧಿಸಲಿಕ್ಕೆ ಪ್ರಾಮಾಣಿಕವಾದಂಥ ಹೋರಾಟವನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಇದನ್ನು ಮುಂದುವರಿಸ್ತೇವೆ. ಫಲಿತಾಂಶದ ಮೂಲಕ ಉತ್ತರವನ್ನು ಕೊಡಲಿಕ್ಕೆ ಬಯಸ್ತೇವೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಗೆ ದೇವೇಗೌಡರು ಒಟ್ಟಿಗೆ ಜಂಟಿಯಾಗಿ ಕ್ಯಾಂಪೇನ್ ಮಾಡ್ತಾರಾ, ಹೇಗೆ ಸರ್? ಬಹುಶಃ ಮುಂದಿನ ದಿನಗಳಲ್ಲಿ ಇನ್ನೂ ತೀರ್ಮಾನಗಳಾಗಿಲ್ಲ. ನಾವೆಲ್ಲ ಭಾಳ ಎರಡೂ ಪಕ್ಷದ ಕಾರ್ಯಕರ್ತರು, ನಾಯಕರುಗಳು ನಿರೀಕ್ಷೆಯಲ್ಲಿದ್ದೇವೆ. ಬಹುಶಃ ಇನ್ನೂ ದಿನಾಂಕ ನಿಗದಿಯಾಗಿಲ್ಲ. ಅತಿ ಶೀಘ್ರದಲ್ಲಿ ಆಗುತ್ತೆ. ಎಲ್ಲಿ ಏನು ಅಂತಕ್ಕಂಥದ್ದನ್ನು ಅತಿ ಶೀಘ್ರದಲ್ಲೇ ತಮಗೆ ತಿಳಿಸ್ತೇವೆ. ಥ್ಯಾಂಕ್ ಯು. ಇದಿಷ್ಟು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ವಿಡಿಯೋ ಜರ್ನಲಿಸ್ಟ್ ಶಶಿ ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ TV, ಬೆಂಗಳೂರು.